ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. 22ನೇ ತಾರೀಕು ಫೆಬ್ರವರಿ 2026 ಸುಮಾರು 10 ಗಂಟೆ 30 ನಿಮಿಷ ಆಗಿದೆ. ಸ್ವಲ್ಪ ತಡ ಆಗಿದೆ, ಕ್ಷಮಿಸಿ. ವಾರದ ವಿಶ್ಲೇಷಣೆ ಕಳೆದ ವಾರ ಹೇಗೆ ಪರ್ಫಾರ್ಮ್ ಮಾಡಿತ್ತು, ಮುಂದಿನ ವಾರ ಸ್ಟಾಕ್ಸ್ಗಳು ಹೇಗಿದೆ, ಹೊಸ ಎಫೆಕ್ಟ್ಸ್ಗಳು, ಟ್ಯಾಕ್ಸ್, ಟ್ಯಾರಿಫ್ ಅಂತ ಏನಿದೆ, ಟ್ರಂಪ್ ಎಫೆಕ್ಟ್ಗಳು ಎಷ್ಟು ಅಫೆಕ್ಟ್ ಆಗ್ತವೆ, ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದನೇ ಒಂದು ಥಿಂಕ್ ಮಾಡೋಣ. ಫಂಡಮೆಂಟಲ್ಸ್ ಏನೇನಿದೆ ಅದು ಪ್ಯೂರ್ ಎಕನಾಮಿಕ್ಸ್ ಪಾರ್ಟ್ ಡಿಸ್ಕಸ್ ಮಾಡೋದು ಹೋಗೋಣ. ನಾನೀಗ ಆ್ಯಸ್ ಅನ್ ಎಜುಕೇಷನಲ್ ಪರ್ಪಸ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದನೂ ಒಂದಿಷ್ಟು ಅನಾಲಿಸಿಸ್ ಮಾಡಿ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಒಂದು ಬೈ ಸೆಲ್ ಮಾಡಲಿಕ್ಕೆ ಯಾವುದೇ ರೆಕಮೆಂಡೇಶನ್ ಅಲ್ಲ ಇದು. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನೀವು ಖಂಡಿತವಾಗ್ಲೂ ನೀವು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಅವ್ರದ್ದು ಒಂದು ಮಾರ್ಗದರ್ಶನ ಪಡೆದು ಸೂಕ್ತವಾಗಿ ಮಾರ್ಗದರ್ಶನ ಪಡೆದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದು ಒಂದು ಎಜುಕೇಷನಲ್ ಪರ್ಪಸ್ಸು. ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದು ಕೂಲಂಕಷವಾಗಿ ನಿಮ್ಮ ಕಡೆಯಿಂದನೂ ಅನಾಲಿಸಿಸ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗತ್ತೆ. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕ್ಕೊಡಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಹೊಸದು ವಿಡಿಯೋಗಳು ಬರ್ತವೆ. ಹೊಸ ಒಂದು ಟ್ರೆಂಡ್ ಇರ್ಬೋದು, ಅಥವಾ ಒಂದು ಡೇ ಟ್ರೇಡ್ ಪರ್ಪಸ್ಗೆ ಏನು ಬೇಕು ಸೆಟಪ್ಗಳು, ಅದನ್ನ ನೋಡಿಕೊಂಡು ನೀವು ಬ್ಯಾಕ್ ಟೆಸ್ಟ್ ಮಾಡಿಕೊಂಡು ಕಲಿಬೋದಾಗುತ್ತೆ. ಬ್ಯಾಕ್ ಟೆಸ್ಟ್ ಮಾಡಿ ನೀವು ಎಕ್ಸೆಲ್ ಆದ್ಮೇಲೆ ಅದು ನೀವು ವರ್ಕ್ ಮಾಡಿದ್ರೆ ನೀವು ಒಳ್ಳೆ ರಿಟರ್ನ್ ಬರ್ತವೆ. ಅದೆಲ್ಲ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ನೋಡೋಣ, ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನಾನು ಇಲ್ಲಿ ನಿಫ್ಟಿ ತೊಗೊಳ್ತಾ ಇದ್ದೀನಿ. ನಿಫ್ಟಿ ತೊಗೊಳಕ್ಕೆ ಮುಂಚೆ ಪರ್ಫಾರ್ಮೆನ್ಸ್ ಕಳೆದ ವಾರದ್ದು ಹೇಳ್ಬಿಡ್ತೀನಿ. ಇಲ್ಲಿ ಕಳೆದ ವಾರದ್ದು 16ಕ್ಕೆ ಬಂದಿದೆ. ಕಳೆದ ವಾರದ್ದು 16ರಿಂದ 20. ನಿಫ್ಟಿ ಒಂದು ರೇಂಜ್ ಬೌಂಡಲ್ಲಿ ಇರುತ್ತೆ. ರೇಂಜ್ 100% ಇದೇ ಒಂದು ಆಸ್ಪೆಕ್ಟಲ್ಲಿ ಇರುತ್ತೆ ಅಂತಲ್ಲ, ಕಳೆದ ವಾರನೂ ಪದೇ ಪದೇ ಹೇಳಿದ್ದೀನಿ. ಅದನ್ನೇ ಒಂದು ಮಾನದಂಡ ಅಂತ ಇಟ್ಕೊಂಡು ಅದನ್ನೇ ಥರ ವರ್ಕ್ ಮಾಡೋದಲ್ಲ. ಸ್ಟಿಲ್ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಅದಕ್ಕೆ ಸೂಟಬಲ್ ಸ್ಟ್ರಾಟಜೀಸ್ ಮಾಡಿಕೊಂಡು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಬರ್ತವೆ. ಅದೆಲ್ಲ ಒಂದು ಕಲಿತೆ ಮಾಡಬೇಕಾಗತ್ತೆ. ಲಕ್ಕೀಲಿ ಒಂದು ಆಲ್ಮೋಸ್ಟ್ 25566 ಅದ್ರ ಮೇಲೆ ಹೋದರೆ ಬುಲ್ಲಿಶ್ ಅಂತ ಹೇಳಿದ್ದೆ. ಕ್ಲೋಸಿಂಗು ಆಲ್ಮೋಸ್ಟ್ ಇದು ಆ್ಯಕ್ಚುಲಿ 25471 ಇತ್ತು, 571 ಕ್ಲೋಸ್ ಆಗಿದೆ. 100 ಪಾಯಿಂಟ್ಸ್ ಅಪ್ ಹೋಗಿದೆ ಕೂಡ. ಬಟ್ ಆ್ಯಕ್ಚುಯಲ್ ಬುಲ್ಲಿಶು 566 ಮೇಲೆ ಹೋಗಬೇಕಿತ್ತು. ಇಲ್ಲಿ ಮೀನ್ಸ್ ಓವರ್ ಆಲ್ 598 ಮೇಲೆ ಹೋದ್ರೆ ಬುಲ್ಲಿಶ್ ಅಂತ ಆಗಿತ್ತು ಹೇಳಿದ್ದೆ ಆ್ಯಕ್ಚುಲಿ. ಸೊ ಕಳೆದ ವಾರದ್ದು 16th ಇದಲ್ವಾ, ಮುಖ್ಯವಾಗಿ ನಾನು 16th ನೋಡಿ, ಇಲ್ಲಿ ಓಪನಿಂಗಲ್ಲೇ ಒಂದು ಲೋ 25372 ಇಂದ ಹೈ 25697, ಅಲ್ಲಿಂದ 268 ಸೈಡ್ ಹೊಟ್ಟೋಯ್ತು. ಸೊ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ. ಸೊ ಅಪ್ ಟ್ರೆಂಡ್ ಸ್ಟಾರ್ಟ್ ಆದಮೇಲೆ ನಮಗೆ ಇವಾಗ ಬಂದು ಇದು ಬಂದಿರುತ್ತೆ. ಸೊ ಅಪ್ ಟ್ರೆಂಡ್ ಹೋಗಿ ಮತ್ತೆ ನೆಗೆಟಿವ್ ಹೋಯಿತು. ಶುಕ್ರವಾರದ ಒಂದು ಪಾಸಿಟಿವ್ ಇದ್ರೂ ಸಹಿತ ಹಿಂದಿನ ದಿವಸ ಒಂದು ಫಾಲ್ ಮಾಡಿಸಿದ್ರು, ಅರೌಂಡ್ 365 ಪಾಯಿಂಟ್ಸು ಒಂದು ದೊಡ್ಡ ಮೂಮೆಂಟ್ ಆಯಿತು. ಮತ್ತು ಇಲ್ಲಿ ನೋಡಬೇಕಾದ್ರೆ 116ಗೆ ಕ್ಲೋಸ್ ಆಯಿತು. ಆ್ಯಕ್ಚುಲಿ ಇನ್ನೂ ದೊಡ್ಡ ಮೂಮೆಂಟ್ ಬರ್ತಾ ಇತ್ತು. ಸೊ ಈಗ ಏನಾಗ್ಬೋದು ಅಂತ ನೋಡೋಣ. ಈಗ ಗಿಫ್ಟ್ ನಿಫ್ಟಿ ಒಂದು ಟ್ರಂಪ್ದು ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಏನಾಯಿತು, ಫ್ರೈಡೇ 20ಗೆ ಒಂದು ಇದು ಬಂತು. ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದೇನೆಂದ್ರೆ ಟ್ರಂಪ್ ಮಾಡಿದ್ದು ಸರಿಗಿಲ್ಲ, ಅದು ತೊಂದರೆ, ಒಂದು ಪವರ್ ಯೂಸ್ ಮಾಡೋ ರೈಟ್ಸೇ ಇಲ್ಲ ಅನ್ನೋ ಥರ ಮಾತಾಡ್ತು ಸುಪ್ರೀಂ ಕೋರ್ಟ್. ಟ್ರಂಪ್ ಏನು ಮಾಡ್ದ ಮರುದಿವಸ, ಸೊ ಅದಕ್ಕೆ ಒಂದು ಫ್ರೈಡೇಗೆ ಒಂದು ಸಣ್ಣ ನ್ಯೂಸ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಇದಾಯಿತು ಅಂತ ಹೇಳಿದ್ದಕ್ಕೆ ಒಂದು ಪಾಸಿಟಿವ್ ಆಗಿ ಬಂದು ಗಿಫ್ಟ್ ನಿಫ್ಟಿ ಇಲ್ಲಿ ತೋರಿಸ್ತಾ ಇರೋದು ಪಾಸಿಟಿವ್ ತೋರಿಸ್ತಾ ಇದೆ. ಸ್ಯಾಟರ್ಡೇ ಏನು ಮಾಡ್ದ, ಗಿಫ್ಟ್ ನಿಫ್ಟಿ ಅಥವಾ ಯಾವುದೇ ಒಂದು ಮಾರ್ಕೆಟ್ ಓಪನ್ ಇರಲ್ಲ, ಸ್ಯಾಟರ್ಡೇ ಏನು ಮಾಡ್ದ ಟ್ರಂಪು ಏನಂದರೆ ಒಂದು 10% ಹಾಕ್ತೀನಿ ಅಂತ ಹೇಳ್ದ. ಯಾವುದೇ ಒಂದು ಇದು ಸ್ಪೆಷಲ್ ರೈಟ್ಸ್ ಇದೆ ನನಗೆ. ಇವತ್ತು ಬೆಳಗ್ಗೆ ನೋಡೋಷ್ಟೊತ್ತಿಗೆ 15% ಮಾಡಿದ್ದೆ ಆ್ಯಕ್ಚುಲಿ. ಸೊ ಈಗೇನಾಗುತ್ತೆ, ಒಂಥರ ಗಿಫ್ಟ್ ನಿಫ್ಟಿ ಪಾಸಿಟಿವ್ ತೋರಿಸಿದ್ರು, ಓಪನಿಂಗಲ್ಲಿ ನೆಗೆಟಿವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ. ಸೊ ನಾನು ಇವಾಗ ಅಪ್ಸೈಡ್ ಹೋದರೂ ಸಹಿತ ಒಂದು ಈ 25 ಈ ಒಂದು ಇಚಿಮೊಕೊ ಕ್ಲೌಡ್ ಏನಿದೆ, ಇದೇ ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತವೆ. ಸೊ 25,800 ಸಮಥಿಂಗ್, ಅಥವಾ ಈ ಒಂದು ಫ್ರೈಡೇದು ಹೈ ಏನಿದೆ ಅದು ಬ್ರೇಕ್ ಆಗದೆ ನೆಕ್ಸ್ಟ್ ಲೆವೆಲ್ ಬುಲ್ಲಿಶ್ ಹೋಗಲ್ಲ ಇದು. ಮತ್ತು ಕ್ಲೌಡ್ ಅಡ್ಡ ಇದೆ, ಕ್ಲೌಡ್ ಬ್ರೇಕ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕ್ಲೌಡು ಇವಾಗ ಇಲ್ಲಿ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ.
ಎಕ್ಸ್ಟ್ ಮೂಮೆಂಟ್ ಇಲ್ಲೇ ನೋಡೋಣ, ಇಲ್ಲಿ ಬಂತು. ಓಕೆ, ಕ್ಲೌಡ್ ಟ್ರೈ ಮಾಡಿ ಮತ್ತೆ ಒಂದು ಇಲ್ಲಿ ಸಪೋರ್ಟ್ ತೊಗೊಂಡು ಆಮೇಲೆ ಅಪ್ ಹೋಗೋಕ್ಕೆ ಟ್ರೈ ಮಾಡುತ್ತೆ. 100% ಹಿಂಗೆ ಆಗಬೇಕು ಅಂತಿಲ್ಲ, ಇಲ್ಲಾಂದರೆ ಏನಾಗ್ಬಿಡುತ್ತೆ ಇದು ಒಂದು ರೇಂಜ್ ಬೌಂಡ್ ಆಗಿ ಈ ಒಂದು ಇದು ತನಕ ಇದೆ. ಸೊ ನೆಕ್ಸ್ಟ್ ಕಪಲ್ ಆಫ್ ವೀಕ್ಸ್, ಅದು ಕಳೆದ ವಾರನೂ ಹೇಳಿದ್ದೆ, ತುಂಬ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ಇದು ಒಂದು ರೇಂಜ್ ಬೌಂಡ್ ತೋರಿಸ್ತಾ ಇದೆ, ಇಲ್ಲೂ ಒಂದು ರೇಂಜ್ ಬೌಂಡ್ ತೋರಿಸ್ತಾ ಇದೆ, ಇಲ್ಲೂ ರೇಂಜ್ ಬೌಂಡ್ ಇದೆ, ಮುಂದೆನೂ ರೇಂಜ್ ಬೌಂಡ್ ಇದೆ. ಯಾಕಂದರೆ ಇಲ್ಲಿ ಎಫೆಕ್ಟ್ ಆಗಿದ್ದು ಇಲ್ಲಿ ಬರ್ತಾ ಇದೆ. ಹಿಂದಿಂದು ನೋಡ್ಬೋದು, ಇದು ನಿಮಗೂ ಇಲ್ಲೆಲ್ಲ ನೋಡ್ಬೋದು, ಇಲ್ಲೂ ಸಹಿತ ಒಂದು ರೇಂಜ್ ಬೌಂಡ್ ಇತ್ತು, ಅದ್ರದ್ದು ಎಫೆಕ್ಟು ಇಲ್ಲಿ ಇದು ಮಾಡ್ಬೋದು. ಸೊ 2652 ರಿಲೇಷನ್ಸ್ಗಳೆಲ್ಲ ಇಚಿಮುಖದೇನೇ ಇದೆ, ಅದು ಪ್ರಸ್ತುತವಾಗಿ ಎಲ್ಲದರಲ್ಲೂ ಒಂದು ಇದಾಗ್ತವೆ. ಸೊ ಅದು ಒಂದು ನೋಡಬೇಕು. ಮತ್ತು ಇಲ್ಲಿ ಒಂದು ಏನಂದರೆ ಈ ಒಂದು ಇದರಲ್ಲಿ ಅಪ್ ಟ್ರೆಂಡ್ ಕಂಡ್ರು ಸಹಿತ ಸೊ ಒಂದು ಕ್ಲೌಡ್ ಪ್ರಾಬ್ಲಮ್ ಇದೆ. ಮತ್ತು ಇವಾಗ ಕ್ಲೋಸಿಂಗು ಕೂಡ ಎಲ್ಲಾಗಿದೆ ಅಂದರೆ ನೋಡೋಣ, ಕ್ಲೋಸಿಂಗ್ ಎಕ್ಸಾಕ್ಟ್ ಬೇಕಾಗಿದೆ ನನಗೆ, ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕ್ಲೋಸಿಂಗು. ನೆಕ್ಸ್ಟು ಹೈಗಳು ಒಂದು ಇಂಪಾರ್ಟೆಂಟ್ ಆಗ್ತವೆ, 25,571, 25 ಕ್ಲೋಸಿಂಗು ಅಬೋವ್ ಬೇಸ್ ಲೈನ್ ಆಗಿದೆ, ಬಟ್ ಬಿಲೋ ಕನ್ವರ್ಷನ್ ಲೈನ್ ಇದೆ. ಸೊ ಮೇಜರ್ ಒಂದು ರೆಸಿಸ್ಟೆನ್ಸ್ಗಳು ಬರುವಂಥದ್ದು 25,571 ಫಸ್ಟ್ ಬರುತ್ತೆ, ಮೀನ್ಸ್ ಅದು ಮೇಲಿಂದು 25,678. ಅದ್ರ ನಂತರ ಮೇಜರ್ 25 ಇದ್ರದ್ದೇ ಒಂದು ಕರೆಕ್ಟ್ ಎಕ್ಸಾಕ್ಟ್ ನೋಡಬೇಕಾದ್ರೆ 25,836 ಈ ಒಂದು ತನಕ ಬರುತ್ತೆ. ಅದು ನೆಕ್ಸ್ಟು ರೆಸಿಸ್ಟೆನ್ಸ್ ಇದಾಗ್ತವೆ, ಅದ್ರ ನೆಕ್ಸ್ಟು ಒಂದಿದು. ಸೊ ಇದೆಲ್ಲ ಒಂದು ಗಮನಿಸಿದಾಗ ನಿಮ್ಮ ರೆಸಿಸ್ಟೆನ್ಸ್ಗಳು ಎಲ್ಲಿದೆ, ಸಪೋರ್ಟ್ ಎಲ್ಲಿದೆ ಅಂತ ಗೊತ್ತಾಯಿತು. ಸಪೋರ್ಟ್ ಇದಾಗ್ತವೆ, ನೆಕ್ಸ್ಟ್ ಅದ್ರ ಮೇಲೆ ಒಂದು ಇದು ಸಪೋರ್ಟ್ ಆಗ್ತವೆ. ಸದ್ಯದ ಮಟ್ಟಿಗೆ ಇದು ಲೋ 25,456 ಒಂದು ಸಪೋರ್ಟ್. ಸೊ ಬೇರಿಶ್ ಇದರಲ್ಲೂ ನೋಡಿದಾಗ ಅದು ಮುಂದೆ ಹೇಳ್ತೀನಿ ಏನಾಗುತ್ತೆ ಅಂತ. ಸೊ ಕಳೆದ ವಾರದ್ದು ಆಸ್ಪೆಕ್ಟಲ್ಲಿ ಒಂದು ಇದು ಮಾಡಿದ್ದು, ಸೊ ಹಾಗಾಗಿ ಒಂದು ಮುಂದೆ ಹೇಳುವಾಗ ಒಂದು ಇದು ಮಾಡ್ತೀನಿ. ಸೊ ಇದೆಲ್ಲ ಹೆಚ್ಚು ಕಮ್ಮಿ ವರ್ಕ್ ಆಗಿದೆ, ತುಂಬ ಒಂದು ಡೆಪ್ತಲ್ಲಿ ಮತ್ತೆ ಮತ್ತೆ ತೋರ್ಸೋದು ಬೇಡ. ಸೊ ಕೊಟ್ಟಿದೆ ಪರ್ಸೆಂಟೇಜ್ ಇಲ್ಲಿ ನೋಡಬೇಕಾದ್ರೆ ಒಂದು ಅದನ್ನು ಇಲ್ಲೇ ತೋರಿಸ್ತೀನಿ, ಈ ಎಕ್ಸೆಲಲ್ಲಿದೆ, ನೀಟಾಗಿ ಕಲರಲ್ಲಿ ಗೊತ್ತಾಗುತ್ತೆ. ಸೊ ಇದೊಂದು 3.5 ತನಕ ಕೊಟ್ಟಿದೆ, ಪ್ಲಸ್ ಸೈಡು ನೆಗೆಟಿವ್ ಸೈಡು ಕೊಟ್ಟಿದೆ, ಓವರಾಲ್ ನೆಗೆಟಿವ್ 2.1. ಸೊ ಈ ಥರದ್ದೆಲ್ಲ ಒಂದಿಷ್ಟು ಕೊಟ್ಟಿದೆ. ಸೊ ಮತ್ತೆ ಇದು ರಿಪೀಟ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಇದು ಪೋಸ್ಟ್ ಮಾರ್ಟಮ್ ನಾನು ಮಾಡ್ತಿರೋದು. ಬಟ್ ಸ್ಟಿಲ್ ಒಂದು ಫೇರ್ ಆಗಿ ಕೊಟ್ಟಿದೆ ಒಂದು. ಸೊ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದೆ. ಕೆಲವೊಂದು ಫ್ಲ್ಯಾಟ್ ಹೋಗಿದೆ, ಸ್ಟಿಲ್ ಪ್ರಾಪರ್ ಹೆಜ್ಜಿಂಗ್ ಮಾಡಿದಾಗ ಒಂದಿಷ್ಟು ದುಡ್ಡು ಆಗಿರುತ್ತೆ. ಸೊ ನಮಗೆ ಒಂದಿಷ್ಟು ನೋಡ್ಕೊಂಡಾಗ ಒಂದು ಇದು ಬರುತ್ತೆ. ಸೊ ಪೊಸಿಷನ್ ಕ್ಲೋಸ್ ಮಾಡ್ಕೊಳೋದು, ವರ್ಕ್ ಮಾಡೋದೆಲ್ಲ ಗೊತ್ತಿರಬೇಕು. ಡೈರೆಕ್ಷನಲ್ಲಿ ಎಲ್ಲಿದ್ದೀರಾ, ಎರಡೂ ಕಡೆ ಪೊಸಿಷನ್ ಮಾಡಿ ಕೂತಿರ್ತೀನಿ, ಸುಮ್ಮನೆ ಕೂತಿರ್ತೀನಿ, ವಾರಗಟ್ಟಲೆ ತಿಂಗಳಾನ್ಗಟ್ಟಲೆ ಇರ್ತೀನಿ ಅಂದರೆ ಖಂಡಿತವಾಗ್ಲೂ ಒಂದು ರಿಟರ್ನ್ ಬರೋಲ್ಲ. ಅದು ನೋಡಿಕೊಂಡು ಪೊಸಿಷನ್ ಸ್ವಿಚ್ ಆಗ್ತಾ ಇರಬೇಕು. ಮತ್ತು ಈವೆಂಟ್ಸ್ಗಳೆಲ್ಲ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಹೊಡೆತ ಬೀಳುತ್ತೆ. ಸೊ ಈಗ ವಾರ ಏನಾಗ್ಬೋದು ಅನ್ನೋದು ಒಂದು ತಗೊಳೋದಾದರೆ ಒಂದು ಸದ್ಯಕ್ಕೆ ಒಂದು ತೋರಿಸ್ಬಿಡ್ತೀನಿ. ವ್ಯಾಲ್ಯೂ ಇಂಪಾರ್ಟೆಂಟ್ ನನಗೆ, ಬೇರಿಶ್ ನಂಬರ್ಗೆ, ಬುಲಿಶ್ ನಂಬರ್ಗೆ. ನಿಫ್ಟಿ ಕಿತ್ತಾಕಿದ್ದೀನಿ ಇಲ್ಲಿ, ಸಾರಿ, ನಿಫ್ಟಿ ಬೇಕಾಗಿದೆ. ನಿಫ್ಟಿ ಒಂದು ಕಾಲಮ್ ಆ್ಯಡ್ ಮಾಡೋಣ. ನಿಫ್ಟಿ ಜಸ್ಟ್ ನಿಫ್ಟಿ NSE ಇಂಡೆಕ್ಸ್ ಅನ್ಸುತ್ತೆ, ಕೋಡ್ ಇಂಪಾರ್ಟೆಂಟ್ ಆಗ್ತಾ ಇದೆ. ಇಂಡೆಕ್ಸ್ NSE _50. ಓಕೆ, ಒಂದು ಬೇರಿಶ್ ರೇಂಜ್ ಬೌಂಡ್ ಎಲ್ಲ ಇದೆ, ನಾನು ರೇಂಜೆಲ್ಲ ಇದೆ, ಈ ಸಲಿನೂ ರೇಂಜೇ ಅಂತ ಅದಕ್ಕೆ ಹೇಳಿದ್ದು. ಅಬೌಟ್ 25,699 ಅಥವಾ ಒಂದು 25,538 ಲೆವೆಲ್ ಮೇಯ್ನ್. ಇಲ್ಲಿ CG ಇರೋದು 538, ಮ್ಯಾಕ್ಸಿಮಮ್ ಪೊಸಿಷನ್ನು 530 ಲೆವೆಲಲ್ಲಿ ಇದ್ದಾರೆ, 38 ಲೆವೆಲ್ಲಿ.
ಸೊ ನನಗೆ ಏನಂದರೆ 589 ಮೇಲೆ ಹೋಗಿದೆ ಅಥವಾ 498.7 ಕೆಳಗಡೆ ಬರದೆ ನಿಫ್ಟಿ ಇದು ಬರಲ್ಲ. ಸೊ ಬ್ಯಾಂಕ್ ನಿಫ್ಟಿದು ಹಾಗೆ ಇಲ್ಲಿ ಹಾಕ್ಬಿಡ್ತೀನಿ, ಬೇಕಾಗುತ್ತೆ ಆ್ಯಕ್ಚುಲಿ. ಬ್ಯಾಂಕ್ ನಿಫ್ಟಿ ಕೋಡ್ ನೋಡಬೇಕು. Nifty_ ಬ್ಯಾಂಕ್. ಇದಕ್ಕೂ ಒಂದಿಷ್ಟು ನಂಬರ್ ಕೊಟ್ಟಿದೆ. ಸೊ ಎಕ್ಸಾಂಪಲ್ ಇವಾಗ ಇದ್ರ ಪ್ರಕಾರ ಬುಲ್ಲಿಶ್ ಇದೆ, ಯಾಕಂದರೆ ಬುಲ್ಲಿಶ್ ಟ್ರೆಂಡ್ ಇರುತ್ತೆ. ಬುಲ್ಲಿಶ್ ಆಗಿ ಹೋಗಿದೆ 61,000 ತನಕ ಹೋಗುತ್ತೆ ಅಂತ ಹೇಳಿದೆ, ಹೋಗಿದೆ ಕೂಡ. ಸದ್ಯಕ್ಕೆ ಒಂದು ನಿಫ್ಟಿ ನೋಡೋದಾದರೆ ಈ ಸದ್ಯಕ್ಕೆ ಈ ಲೈನ್ಸ್ ಎಲ್ಲ ತೆಗೆದುಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ಸೊ ಹೇಳಿದ್ದೀನಿ, ಈ ಒಂದು ರೇಂಜ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಆ್ಯಸ್ ಎ ಸಿಂಪಲ್ ರೂಲ್ ಇದಲ್ಲ, ಮೇಜನ್ ಇದಂತ ಇಲ್ಲ, ಇದೆಲ್ಲ ಡವ್ ಥಿಯರಿ ಅಥವಾ ಒಂದು ಇಶಿಮೋಕ ಏನೇ ತೊಗೊಂಡ್ರು ನಿಮಗೆ ವ್ಯಾಲಿಡ್ ಇರುತ್ತೆ, ನೋಡ್ಕೊಬೇಕು. ಸೊ ನಾನು ಮಾರ್ಕ್ ಮಾಡ್ಕೊಬೇಕು. ಈಗ ನಿಫ್ಟಿ ಸಿ ಜಿ ಎಲ್ಲಿದೆ, ಸಿ ಜಿ ಇಂಪಾರ್ಟೆಂಟ್. 25,538 ಇದು ನನಗೆ ಒಂದು ರೆಫರೆನ್ಸ್. 100% ಇದು ಅಂತಲ್ಲ, ಇದನ್ನೇ ಒಂಥರದ ಸ್ಟಾಪ್ ಲಾಸ್ ಥರ ಇಟ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ, ವರ್ಕ್ ಮಾಡ್ಬೋದು ಕೂಡ. 25,589 ಮೇಲೆ ಹೋಗಬೇಕು. ನಾನು ಸೇಫರ್ ಸೈಡ್ಗೆ ಬೇಕಾದರೆ ಇನ್ನೊಂದು ನಂಬರ್ ಹಾಕ್ಕೊತೀನಿ. 25,699 ಆ್ಯಕ್ಚುಲ್ ಆಗಿ ಬುಲ್ಲಿಶ್ ಇದ್ದರೆ ನನಗೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಇದು ಓಪನ್ ಆಗ್ತದೆ 669 699 699 100% ಇದು ಬುಲ್ಲಿಶ್ ಅಂದರೆ ಇಲ್ಲಿ. ಯಾಕಂದರೆ ಕ್ಲೌಡ್ ಕ್ಲಿಯರ್ ಆಗಬೇಕು, ಮೇಯ್ನಾಗಿ ಕ್ಲೌಡ್ ಕ್ಲಿಯರ್ ಆಗೋ ತಕ್ಕ ಏನೇನು ಬೇಕೋ ಅದೆಲ್ಲ ಆಗ್ತವೆ. ಸೊ ಇದು ಇಂಪಾರ್ಟೆಂಟ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಇದ್ರ ಮೇಲೆ ಹೋದರೆ ಕಂಪ್ಲೀಟ್ ಬುಲ್ಲಿಶು, ಸ್ಟ್ರಾಂಗ್ ಬುಲ್ಲಿಶ್ ಇದು. ಇದು ಒಂದು ಸಣ್ಣ ಸ್ವಿಂಗ್ಗೆ, ಸ್ಕ್ಯಾಲ್ಪ್ಗೆ ಓಕೆ. ಇದು ಇನ್ವೆಸ್ಟ್ಮೆಂಟ್ಗೆ ಬುಲ್ಲಿಶ್ ಅಲ್ಲ. ಇನ್ವೆಸ್ಟ್ಮೆಂಟ್ ಏನೇ ಇದ್ದರೂ ಅಬೋವ್ ಒಂದು 5th ಜನವರಿ ಏನಿದೆ ಹೈ, 5th ಜನವರಿ ಇಸ್ ಮೈ ರೆಫರೆನ್ಸ್. ಈ ಹೈ ಬ್ರೇಕ್ ಆಗದೆ ಯಾವುದೇ ಇನ್ವೆಸ್ಟ್ಮೆಂಟು ಸೂಕ್ತವಾದ ಸಮಯ ಅಲ್ಲ. ಇಲ್ಲ ಅಕ್ಯುಮುಲೇಟ್ ಮಾಡ್ತೀನಿ, ಸಣ್ಣ ಸಣ್ಣ SIP ಥರ ಮಾಡ್ಕೊತೀನಿ ಅಂದರೆ ಓಕೆ, ಎನಿ ಟೈಮ್ ಇಸ್ ಫೈನ್, ಮಾಡ್ಕೊತಾ ಇರ್ಬೋದು. ಒಳ್ಳೆ ಸ್ಟಾಕ್ಗಳು ಹಾಕ್ಕೊಬೇಕಷ್ಟೇ, ಅದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅನಾಲಿಸಿಸ್ ಮಾಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ಬೇರಿಶ್ ಸೈಡ್ ಹೋಗೋದಾದರೆ ಬಿಲೋ ಒಂದು 25,443 ಸ್ಟ್ರಾಂಗ್ ಆಗಿರ್ತವೆ ನಂಬರು. ಇದಕ್ಕಿಂತ ಕೆಳಗಡೆ ಆದರೆ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇಲ್ಲಾಂದರೆ ಈ ಕೆಳಗಡೆ ಏನೋ ತೊಗೊಂಡ್ರು ನಮಗೆ ರೇಂಜ್ ಬೌಂಡ್ ಆಗಿ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ಸಣ್ಣ ಒಂದು ಈ ಒಂದು ನಂಬರ್ ತೊಗೊತೀನಿ ಅಂತಂದರೆ 25,487. ಈ ಒಂದು ರೇಂಜು ಇದು ಬಂದ್ಬಿಟ್ಟು ನಾನು ಬ್ರೇಕ್ಔಟ್ ಅಂತ ತೊಗೊಂಡ್ರೆ ಇದನ್ನು ರೆಡ್ ತೊಗೊತೀನಿ, ಇದನ್ನು ಗ್ರೀನ್ ಮಾಡ್ತೀನಿ. ಈ ಸಣ್ಣ ಇದಂತಿರೋದು ಎರಡು ರೆಡ್ ಆ್ಯಂಡ್ ಗ್ರೀನ್ ಏನಿದೆ, ಒಂದು ಶಾರ್ಟ್ ಟರ್ಮ್ ಸ್ಕ್ಯಾಲ್ಪಿಂಗಿಗೆ ಇರೋವಂಥ ನಂಬರ್ ಇದೆ ಆ್ಯಕ್ಚುಲಿ. ಸೊ ಹೈಯರ್ ಸ್ವಿಂಗ್ ಪೊಸಿಷನ್ ತೊಗೊತಿದ್ದೀರಾ ಅಂದರೆ ವೀಕ್ಲಿ ಬೇಸಿಸ್ ಮೇಲೆ ಅಥವಾ ಒಂದು ಮಂತ್ಲಿ ಪೊಸಿಷನ್ ಅಂದರೆ ಇದ್ರ ಮೇಲೆ ಬುಲ್ಲಿಶ್. ಸೊ ಇದ್ರ ಕೆಳಗಡೆ ಹೋದರೆ ಒಂದಿದು. ಸೊ ಇದ್ರ ನಡುವೆ ಏನೇ ಇದ್ರೂ ರೇಂಜ್ ಬೌಂಡ್ ಆಗಿರುತ್ತೆ. ಸೊ ಇದನ್ನು ಗಮನಿಸ್ಬೇಕು. ಮತ್ತು ವೀಕ್ಲಿ ನಂಬರ್ಸ್ಗಳು ಹೈಗಳು ಹೇಳಿದ್ದೀನಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ವರ್ಕ್ ಮಾಡೋದು ಒಂದು ಒಳ್ಳೆ ಉತ್ತಮವಾಗಿರುತ್ತೆ. ವೀಕ್ಲಿಲಿ ನೋಡೋದಾದರೆ ಕನ್ವರ್ಷನ್ ಲೈನ್, ಬೇಸ್ ಲೈನ್ ಸಪೋರ್ಟ್ ತೊಗೊಂಡಿದೆ. ಮ್ಯಾಕ್ಸಿಮಮ್ ಒಂದು ಈ ಒಂದು ರೇಂಜ್ ವೀಕ್ಲಿ ಈ ಒಂದು ಅರೌಂಡ್ ಮೀನ್ಸ್ ಪೋಸ್ಟ್ ಇದನ್ಸುತ್ತೆ 23rd ಮಾರ್ಚ್ ನಂತರ ಒಂದು ಅಪ್ ಟ್ರೆಂಡ್ ಬರಬೇಕು, ಇಲ್ಲಾಂದರೆ ಫುಲ್ ಡೌನ್ ಹೋಗ್ಬಿಡುತ್ತೆ. ಅದು ನೋಡಬೇಕಾಗುತ್ತೆ. ಹೆಂಗೆ ನಾವೇನು ಪ್ರೆಡಿಕ್ಟ್ 100% ಮಾಡಲಿಕ್ಕಾಗಲ್ಲ. ಎಲ್ಲನೂ ಜ್ಯೋತಿಷ್ಯ ಅಥವಾ ಇಚಿಮೋಕ ಅದರಿಂದನೇ ನಡೆಯುತ್ತಂತಿಲ್ಲ. ಮಾರ್ಕೆಟಲ್ಲಿ ಇನ್ಫ್ಲೋ ಆಗಿ ಬರಬೇಕು, ಅದೆಲ್ಲ ಬಂದಾಗಲೇ ಒಂದು ವೇರಿಯೇಷನ್ಸ್ ಬರ್ತವೆ, ಅದ್ರ ತಕ್ಕನಾಗಿ ಮೂವ್ಮೆಂಟ್ಸ್ಗಳಾಗ್ತವೆ. ಪಿಚ್ಫೋರ್ಕ್ ಸಹಿತ ನೋಡೋದು, EMA ನೋಡ್ಬಿಡೋಣ ಪಿಚ್ಫೋರ್ಕ್ ಹೋಗೋಕ್ಕೆ ಮುಂಚೆ. ಇಚಿಮೋಕದಲ್ಲಿ ಸದ್ಯಕ್ಕೆ ಒಂದು ಬೇಸ್ ಲೈನ್ ಸಪೋರ್ಟ್ ತೊಗೊಂಡಿದೆ, ಬಟ್ ನಾಟ್ ಸ್ಟ್ರಾಂಗ್.
ನಾಳೆ ಒಂದು ಸ್ಟೇಟ್ಮೆಂಟ್ ಏನೇನಾಗ್ತವೆ ನೋಡೋಣ. ಬಿಲೋ 20 EMI 10 EMIs ಎಲ್ಲ ಇದೆ. ಇದು 20 ಅನಿಸುತ್ತೆ. 55 EMIsಗಿಂತ ಮೇಲ್ ಬರಬೇಕು, ಬಂದಿದೆ ಕೂಡ. ಇದು ವೀಕ್ಲಿಲಿ, ಬಟ್ ಡೈಲಿಲಿ ಅಂತ ಸಪೋರ್ಟಿವ್ ಇಲ್ಲ, ಇನ್ನೂ ಸಿಕ್ಸ್ ಆಗಿದೆ. ಇದು ಮೇಲ್ಗಡೆ 25,675 ತನಕ ಮೇಲ್ ಹೋಗಬೇಕು. ಒಂದು ಪಾಸಿಟಿವ್ ಕ್ಲೋಸ್ ಆಗಬೇಕು. ಆ್ಯಕ್ಚುಲಿ ಮೇಲೆ ಹೋಗುತ್ತೆ ಅನ್ನೋದಕ್ಕಿಂತ ಕ್ಲೋಸ್ ಆದರೆ ಒಂದು ಟ್ರೆಂಡು ಸರಿಯಾಗಿ ಒಂದು ಮೊಮೆಂಟಮ್ ಸಿಗುತ್ತೆ, ಅಥವಾ ಒಂದು ಕರೆಕ್ಟಾಗಿ ಮೂವ್ಮೆಂಟ್ ಆಗ್ತವೆ. ಪಿಚ್ ವರ್ಕ್ ನೋಡೋದಾದರೆ ಎಕ್ಸಾಕ್ಟಾಗಿ ಒಂದು ನಿಮಿಷ ಪಿಚ್ ವರ್ಕ್ ಹಾಕ್ಬಿಡ್ತೀನಿ. ಸೊ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಟಚ್ ಮಾಡೋಕ್ಕೆ ಟ್ರೈ ಮಾಡಿ ರಿಜೆಕ್ಟ್ ಆಗುತ್ತೆ, ಎಲ್ಲ ಆಗಿದೆ. ಸೊ ಸ್ಟ್ರಾಂಗ್ ಆಗಿ 25,900 ಕಚ್ಕೊಳ್ತಾ ಇದೆ. ಹುಷಾರಾಗಿ ನೋಡ್ಕೊಬೇಕು, ಇದ್ರ ಮೇಲೆ ಹೋದರೆ ಮಾತ್ರ ಒಂದು ಇದಾಗುವಂಥದ್ದು. ಇನ್ನು ಬ್ಯಾಂಕ್ ನಿಫ್ಟಿ ಬರೋದಾದರೆ ಓವರಾಲ್ ಪಾಸಿಟಿವ್ ಇತ್ತು, ಹೈಯರ್ ಹೈ ಫಾರ್ಮ್ ಆಗುತ್ತೆ ಅಂತಿದೆ. ಬಟ್ ಪ್ರೀವಿಯಸ್ ಫೆಬ್ರವರಿ 2 ಬ್ರೇಕ್ ಮಾಡಿಲ್ಲ ಅನ್ಸುತ್ತಿದ್ದು. ಇದು 764, ಇದು 678. ಸೊ ಇದು ನಮ್ಮ ರೆಫರೆನ್ಸ್ ಆಗುತ್ತೆ ಪ್ರೀವಿಯಸ್ ಹೈ. ಸೊ ಅದು ಬ್ರೇಕ್ ಆಗದೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಇದು, ಬಟ್ ಸಪೋರ್ಟು ಕನ್ವರ್ಷನ್ ಲೈನಲ್ಲಿ ತೊಗೊತಿದೆ. ಮುಂದಿನ ಕ್ಲೌಡು ಒಂದು ಫ್ಲ್ಯಾಟ್ ಆಗಿದೆ. ಸೊ ಸದ್ಯದ ಮಟ್ಟಿಗೆ ಒಂದು ಚೆನ್ನಾಗಿ ಕಾಣಿಸಿದ್ರು, ಫ್ಲ್ಯಾಟಾಗಿ ಕಾಣಿಸಿದ್ರು, ಅಥವಾ ಒಂದು ರೇಂಜ್ ಬೌಂಡ್ ಅಂತ ಅನಿಸಿದ್ರು. ನೋಡಬೇಕಾಗುತ್ತೆ ಹೆಂಗೆ ಹೋಗುತ್ತೆ ಅಂತ. ಸೊ ಅದಕ್ಕೆ ತಕ್ಕನಾಗಿ ಒಂದು ವರ್ಕ್ ಮಾಡ್ಕೊಬೇಕು. EMI ನೋಡೋದಾದರೆ ಅದರಲ್ಲೂ ಓಕೆ ನಾಟ್ ತುಂಬ ಒಂದು ಕೆಟ್ಟದಾಗಿದೆ ಅಂತೆಲ್ಲ ಹೇಳಲ್ಲ ನಾನು. ಸೊ ಅಪ್ಸೈಡ್ ಇದೆ, ವೀಕ್ಲಿಲೂ ಒಂದು ಅಪ್ಸೈಡಲ್ಲೇ ಇದೆ. ಕಂಪೇರ್ ಟು ಪ್ರತಿ ಸಲಿನೂ ಹೇಳ್ತೀನಿ, ಕಂಪೇರ್ ಟು ನಿಫ್ಟಿ ಇದು ಬೆಟರ್. ಇದರಲ್ಲಿ ಏನು ಭಾರಿ ಕೆಟ್ಟದಾಗ ಅಂತ ಕಾಣಿಸ್ತಿಲ್ಲ. ಇನ್ನು ನಿಫ್ಟಿ ಮೀನ್ಸ್ ಫಿನ್ ನಿಫ್ಟಿ, ಮಿಡ್ ಕ್ಯಾಪು ಇದೆಲ್ಲ ನೋಡ್ಕೊಳ್ಳಿ ತಕ್ಕನಾಗಿ. ಇದ್ರದ್ದು ಪಿಚ್ ವರ್ಕಲ್ಲೂ ಅಂಥದ್ದೇನು ವ್ಯತ್ಯಾಸ ಕಂಡಿಲ್ಲ. ಸೊ ಟ್ರೈ ಮಾಡುತ್ತಿದ್ರ ಮೇಲೆ ಹೋಗಲಿಕ್ಕೆ, ಇದೆಲ್ಲ ಟ್ರೈ ಮಾಡಿದ್ರೆ ಮೇಲೆ ಹೋಗಲ್ಲ. ಸ್ವಲ್ಪ ನೋಡ್ಕೊಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. ಇನ್ನು ಈ ವಾರದ ಸ್ಟಾಕ್ಸ್ಗಳು ನೋಡೋದಾದರೆ ಇದಕ್ಕೆ ಒಂದು ಸ್ವಲ್ಪ ಒಂದು ಎಕ್ಸಾಂಪಲ್ ಮತ್ತೆ ಕೊಡ್ತೀನಿ. ಬೇರೆ ಒಂದು ಇದು ಮಾಡ್ಕೊಂಬಿಡಿ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಇದು ಸ್ಕ್ರೀನ್ಶಾಟ್ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಇದನ್ನು ಫುಲ್ ಸ್ಕ್ರೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಬೇಡ, ಇಷ್ಟೇ ಸಾಕು. ಇದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡೋಣ, ಹೆಸರು ಕಾಣಿಸ್ಕೊಳ್ಳಿ. ಸೊ ಆದಿತ್ಯ ಬಿರ್ಲಾ ಕ್ಯಾಪು ಒಂದು ಎಕ್ಸಾಂಪಲ್ ತೊಗೊತೀನಿ. ತುಂಬ ಒಂದು ರೇಂಜ್ ಜಾಸ್ತಿ ಇರೋದು ತೊಗೋಣ. ಆ್ಯಂಬರ್ ತೊಗೋಣ. ಆ್ಯಂಬರ್ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಬರು ತೊಗೊಂಡ್ರೆ ಏನಾಗುತ್ತೆ ನೋಡೋಣ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಆ್ಯಂಬರ್. ಇದರಿಂದ ಮೇಲೆ ಹೋದರೆ ಒಂದು ಅಪ್ ಟ್ರೆಂಡ್ ಹೋಗುತ್ತೆ, ಹೋಗಿದೆ ಕೂಡ. ಈ ಸಲ ಎಲ್ಲಿ ಹೋಗುತ್ತೆ ನೋಡೋಣ. ಒಂದು ಡೈರೆಕ್ಷನಲ್ಲಿ ಹೋಗಬೇಕು, ಕರೆಕ್ಟಾಗಿ ಹೋದರೆ ಸಿಗುತ್ತೆ. ಸೊ ಸದ್ಯಕ್ಕೆ CG ಬಂದುಬಿಟ್ಟು 7761 CG ಎಕ್ಸಾಕ್ಟಾಗಿ ಇಲ್ಲಿದೆ. ಸೊ CGಗಿಂತ ಕೆಳಗಡೆ ಹೋಗಿದೆ. ಅಬ್ಸರ್ವೇಷನ್ ಒಂದು, ಇದನ್ನು ಬ್ಲೂ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ಬುಲ್ಲಿಶ್ ನಂಬರು ಶಾರ್ಟ್ ಟರ್ಮ್ದು ತಗೋಣ, ಆಮೇಲೆ ಹೈಯರ್ ಸೈಡ್ ಹೋಗೋಣ. ಸೊ 77 ಮೀನ್ಸ್ 4 7 4 7 ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಶಾರ್ಟಾಗಿ ಸ್ಟಾಪ್ ಲಾಸ್ ಆಗ್ತವೆ, ಬಟ್ ಸ್ಟಾಪ್ ಲಾಸ್ ಪದೇ ಹಿಟ್ ಆಗ್ತವೆ. ಅದು ಕರೆಕ್ಟಾಗಿ ಎಂಟ್ರಿ ತೊಗೊಬೇಕು, ನೋಡ್ಕೊಬೇಕು. ಇಲ್ಲಾಂದರೆ ಪದೇ ಸ್ಟಾಪ್ ಲಾಸ್ ಹಿಟ್ ಆಗ್ತವೆ. ಈ ಕೇಸಲ್ಲಿ ಆದಷ್ಟು ಸ್ಟ್ರಾಂಗ್ ಕನ್ಫರ್ಮೇಷನ್ ತೊಗೊಂಡು ಎಂಟ್ರಿ ತೊಗೊಳ್ಳಿ. 7745 7745 7761. ಸೊ ಏನಾಗುತ್ತೆ, ಇದು ಶಾರ್ಟ್ ಟರ್ಮ್ಗೆ ಸ್ಕ್ಯಾಲ್ಪಿಂಗ್ ಆಸ್ಪೆಕ್ಟಲ್ಲಿ. ಲಾಂಗ್ ಟರ್ಮ್ ಸ್ವಲ್ಪ ಒಂದು ವೀಕ್ಲಿ ಹೋಲ್ಡಿಂಗ್ ನೋಡ್ತೀನಿ ಅಂದರೆ 7708 ಮೇಲ್ಗಡೆ ನೋಡಬೇಕು. ಇದು ಆಲ್ರೆಡಿ ಹೋಗಿದೆ ಅನಿಸುತ್ತೆ. ಸಾರಿ, ಈ ನಂಬರು
ಸದ್ಯಕ್ಕೆ ರಿವರ್ಸಲ್ ಇದೆ, ಅದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ಕರೆಕ್ಟ್ ಆಗಿದೆ 7708 7708. ವಿಚಿತ್ರ ಅಂದರೆ ಶಾರ್ಟ್ ಟರ್ಮ್ ಒಂದು ಬುಲ್ಲಿಶ್ ಟ್ರೆಂಡು ಇದಕ್ಕಿಂತ ಕೆಳಗಡೆ ಇದೆ. ಸೊ ನಂದು ಇದು ಬೇರಿಶ್ ಟ್ರೆಂಡೇ ಜಾಸ್ತಿ ಇದೆ ಆ್ಯಕ್ಚುಲಾಗಿ. ಸ್ಟಿಲ್ ಕನ್ಫರ್ಮೇಷನ್ಗೆ ಇದೆಲ್ಲ ಹಾಕ್ಕೊಬೇಕು ನಾನು. 7632. ಸೊ 7632 ಇಂತ ಕೆಳಗಡೆ ಹೋದರೆ ಮಾತ್ರ ಶಾರ್ಟ್ ಕಂಪ್ಲೀಟಾಗಿ ಹೋಗುತ್ತೆ. ಇಲ್ಲ ಅಂದರೆ ಈ ರೇಂಜಲ್ಲೇ ಒಂದು ಈ ಬ್ಲೂ ಟು ಈ ಒಂದು ಬ್ಲ್ಯಾಕ್ ಈ ನಡುವೆ ಆಟ ಆಗ್ತಾ ಇದೆ. ಸೊ ಯಾವುದೇ ಒಂದು ಬುಲ್ಲಿಶ್ ಟ್ರೆಂಡ್ ಹೋಗಬೇಕು ಅಂದರೆ ಮೇಲಿನ 7777 ಮೇಲ್ಗಡೆ ಹೋಗ್ಬೇಕಿದು. ಯಾವುದೇ ಒಂದು ಬೇರಿಶ್ ಸೈಡ್ ಕಂಪ್ಲೀಟ್ ಹೋಗ್ಬೇಕಂದ್ರೆ ಈ ನಂಬರ್ ಕೆಳಗಡೆ ಹೋಗಬೇಕು, 7632. ಸೊ ಅದ್ರ ತಕ್ಕನಾಗಿ ಒಂದು ಇದಾಗಬೇಕು, ಇಲ್ಲ ಅಂದರೆ ರೇಂಜ್ ಬೌಂಡ್ ಆಗ್ತವೆ ಇದು. ಸೊ ರೇಂಜ್ ಬೌಂಡ್ಗೆ ಸೂಟಬಲ್ ಸ್ಟ್ರಾಟಜಿ ವರ್ಕ್ ಮಾಡ್ಕೊಳ್ಳಿ, ಇದು ಅದು ವರ್ಕ್ ಮಾಡಿದ್ರೇ ಸಿಗೋದು. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ ನೋಡೋಣ ಎಕ್ಸಾಂಪಲ್. ಇನ್ನೊಂದು ಬುಲಿಶಲ್ಲಿದೆ. ಬುಲಿಶ್ ಎಷ್ಟು ಬುಲಿಶ್ ಇದೆ ನೋಡೋಣ. ಸಿ ಜಿ ಬಂದ್ಬಿಟ್ಟು 300 ಇದೆ, 300ಗಿಂತ ಮೇಲಿದೆ, ಗುಡ್ ಸೈನ್. ನೆಕ್ಸ್ಟು ಶಾರ್ಟ್ ಟರ್ಮ್ದು ಇದು ನೋಡೋಣ. ಇದು ಶಾರ್ಟ್ ಟರ್ಮ್ಗಿಂತ ಒಂದು ಬುಲ್ ಹೈಯರ್ ಸೈಡ್ ನೋಡೋಣ. ಅಂದರೆ ನನ್ನ ಹೈ ಇಸ್ ಅ ಮೇನ್ ರೆಫರೆನ್ಸ್. ಇವಾಗ ಇದ್ರ ಮೇಲೆ ಬ್ರೇಕ್ಔಟ್ ಆಗಬೇಕು, ಇಲ್ಲಾಂದರೆ ಡೌನ್ ಟ್ರೆಂಡ್ ಬರ್ತಾವೆ. ಇದು ಶಾರ್ಟ್ ಲಾಂಗ್ ಟರ್ಮ್. ಇದು 307 ಬೇರಿಶ್ ನಂಬರ್. ನನಗೆ ಇದ್ರ ಕೆಳಗಡೆ ಬಂತು ಅಂದರೆ 100% ಇನ್ನು ಬೇರಿಶ್ ಹೋಗಬೇಕು. ಇಲ್ಲ ನನಗೆ ಭಯ ಆಗ್ತಿದೆ ಅಂದರೆ 300 ಕೆಳಗಡೆ ರಿವರ್ಸಲ್ ಎಂಟ್ರಿ ತೊಗೊಬೇಕು ನೀವು. ಯೂಶಲಿ ಏನಾಗ್ಬೋದು ಈ ಥರ ಕೇಸ್ಗಳಲ್ಲಿ ಅಂದರೆ, ಈ ಒಂದು ನಂಬರ್ ಟಚ್ ಮಾಡಿ, ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇದು ಈ ಥರನೇ ಆಗುತ್ತೆ ಅಂತಲ್ಲ. ಸೊ ಓಪನಿಂಗಲ್ಲಿ ನಾಳೆ ಇಲ್ಲೆಲ್ಲ ಓಪನ್ ಆಗಿ ಮೇಲ್ಗಡೆ ಹೋಗಿ ಕೆಳಗೆ ಇಲ್ಲಿ ಟಚ್ ಆಗಿ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಬಂತು. ಇನ್ ಕೇಸ್ ಈ ಪಾಯಿಂಟ್ ಸಪೋರ್ಟ್ ತೊಗೊಂಡಿಲ್ಲ ಅಂದರೆ ಡೈರೆಕ್ಟಾಗಿ ಇದು ಹೆಚ್ಚಾಗಿ ಇಲ್ಲಿ ಟ್ರೈ ಮಾಡುತ್ತೆ, ಇಲ್ಲೆಲ್ಲ ಬಂದು ಸ್ವಲ್ಪ ಮೇಲ್ಗಡೆ ಟ್ರೈ ಮಾಡುತ್ತೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಸ್ಕ್ರೀನ್ಶಾಟಿಗೆ ಮತ್ತೆ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ವೆರಿ ಸಿಂಪಲ್ಲು. ಈ ನಂಬರ್ಗಳು ಬುಲ್ ಬೇರ್ ಯಾವ ಸೈಡ್ ಇದೆ ಅಂತ ಸಿ ಜಿ ಅದರಿಂದ ನೋಡ್ಕೊಂಡ್ರೆ ಅದು ಟ್ರೆಂಡು ನಿಮಗೆ ಪಕ್ಕಾ ಟ್ರೆಂಡ್ ಸಿಗುತ್ತೆ. ಈ ಒಂದು ವಾರ್ಡಿಕ್ಟ್ ನೋಡೋಕೆ ಹೋಗ್ಬಿಡಿ. ವಾರ್ಡಿಕ್ಟ್ ನನ್ನ ಒಂದು ರೆಫರೆನ್ಸ್ಗೆ ಏನೋ ಬಂದಿರುತ್ತೆ, 100% ಇದೇ ಇದಲ್ಲ. ಸೊ ಬುಲ್ಲಿಶ್ ಟ್ರೆಂಡ್ ಅಂತ ತೋರಿಸಿದ್ರು, ಅಲ್ಲ ಓಪನಿಂಗಲ್ಲಿ ಏನಾದರೂ ರೇಂಜ್ ಡಿಫ್ರೆನ್ಸ್ ಬಂತು, ಒಂದು ವ್ಯತ್ಯಾಸಗಳು ಓಪನಿಂಗಲ್ಲಿ ಆಯಿತು ಅಂದರೆ ಬುಲ್ಲಿಶ್ ಇದ್ದಿದ್ದು ಬೇರಿಶ್ ಆಗುತ್ತೆ ಅಥವಾ ರೇಂಜ್ ಬೌಂಡ್ ಆಗ್ಬೋದು. ಸೊ ಸದ್ಯದ ಒಂದು ಮೊಮೆಂಟಮ್ಮು, ಒಂದು ಲೆವೆಲ್ಸ್ಗಳು ನೋಡ್ಕೊಂಡು ಇದು ಬೇರಿಶ್ ಬುಲ್ಲಿಶ್ ಅನ್ನತ್ತೆ. ನನಗೆ ಫ್ಯೂಚರದ್ದು ಬೇಕಿದೆ, ಇದು ಫ್ಯೂಚರ್ದು ಪ್ರೆಡಿಕ್ಷನ್ ಅಲ್ಲ ಇದು ಆ್ಯಕ್ಚುಲಿ. ಸೊ ಪಾಸ್ಟಲ್ಲಿ ಏನಾಗಿತ್ತು ಅದನ್ನು ಕಂಟಿನ್ಯೂಷನ್ ಮಾಡುತ್ತಾ ಅಥವಾ ರಿವರ್ಸಲ್ ಮಾಡುತ್ತಾ ಅನ್ನೋಕ್ಕೆ ಒಂದು ರೆಫರೆನ್ಸ್ ಅಷ್ಟೇ ಇದು. ಸೊ ಅದನ್ನು ನೋಡಿಕೊಂಡು ನೀವು ಟ್ರೇಡ್ ತೊಗೊಬೇಕಾಗತ್ತೆ. ಸೊ ಸ್ಕ್ರೀನ್ಶಾಟ್ ತೊಗೊಳ್ತಿದ್ದೀರಾ ಅಂದ್ಕೊಂಡಿನಿ. ಸಿಂಪಲ್ ಆಗಿರುತ್ತೆ, ತುಂಬ ಏನು ಕಾಂಪ್ಲಿಕೇಟ್ ಮಾಡ್ಕೊಬಿಡಿ. ಅಥವಾ ಈ ಒಂದು ಸ್ಟಾಕ್ ಲಿಸ್ಟ್ ಇಟ್ಕೊಂಡೆ ನಿಮ್ಗೆ ಬೇಕಾದಂಗೆ ಟ್ರೆಂಡ್ ತೊಗೊಳ್ಳಿ. 100% ಟ್ರಂಪಿಂದನೇ ಮಾರ್ಕೆಟ್ ಕಂಟ್ರೋಲ್ ಆಗಲ್ಲ, 100% ಯಾವುದೇ ಒಂದು ಸೋಲಾರ್ ಎಕ್ಲಿಪ್ಸ್ ಅಂತಲೇ ಆಗಲ್ಲ, ಎಲ್ಲನೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದು ನೋಡಿಕೊಂಡು ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ನೋಡಿಕೊಂಡು ಟ್ರೇಡ್ ತೊಗೊಬೇಕಾಗತ್ತೆ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ.